ಈ ತರ ಎಲ್ಲ ತುಂಬಿಕೊಳ್ಬೇಕು. ತಿನ್ನೋದ್ರೊಳು ಇಷ್ಟು ಸುಸ್ತಾಗುತ್ತೆ ಅಂತ ದೇವ್ರನೇ ಗೊತ್ತು. ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್. ಇವತ್ತು ನಾನು ವಿಡಿಯೋ ಸ್ಟಾರ್ಟ್ ಮಾಡ್ತಿರೋದು ನನ್ನ ಒಂದು ಹೇರ್ ಕೇರ್ ಇಂದ. ಸೊ ನಾನಿವತ್ತು ಒಂದು ಸ್ಪೆಷಲ್ ಹೋಮ್ ಮೇಡ್ ರೆಮಿಡಿನ ಮಾಡ್ಕೊಂಡಿದ್ದೀನಿ. ಸೊ ನೋಡಿ ಗೈಸ್, ಇದೇನೆ. ಸೊ ಇದೇ ರೆಮಿಡಿ ನಾನು ಮಾಡ್ಕೊಂಡಿರೋದು. ಸೊ ಇದ್ರ ಬಗ್ಗೆ ನಿಮಗೆ ಏನಾದರೂ ಡೀಟೇಲ್ಸ್ ಬೇಕು ಅಂತಂದರೆ ಕಮೆಂಟ್ ಮಾಡಿ. ಏನು ಹೋಮ್ ರೆಮಿಡಿ ಮಾಡ್ಕೊಂಡಿದ್ದೀನಿ ನನ್ನ ಹೇರ್ ಕೇರ್ಗೆ, ಅದನ್ನೆಲ್ಲ ನೀಟಾಗಿ ಹಚ್ಕೊಂಡು ಸ್ನಾನ ಮಾಡ್ಕೊಂಬರೋಣ. ನಾವಿವತ್ತು ವಿಡಿಯೋ ಮಾಡೋಕ್ಕೆ ಹೊರಗಡೆ ಹೋಗ್ತಾಯಿದ್ದೀವಿ, ನಾನು ಮತ್ತು ಕಿರಣ್. ಸೊ ಇವತ್ತು ಒಂದು ಒಳ್ಳೆ ಎಂಟರ್ಟೈನ್ಮೆಂಟ್, ಒಂದು ಮಜಾ ಮಾಡ್ಬೋದು ಈ ವಿಡಿಯೋದಲ್ಲಿ. ಸೊ ನೋಡ್ತಾ ಇರಿ ಏನು ವಿಡಿಯೋ ಅಂತ ನಾನು ಅಲ್ಲಿಗೆ ಹೋಗಿ ಹೇಳ್ತೀನಿ. ಸೊ ನನ್ನ ಜೊತೆ ಕಿರಣ್ ಇದ್ದಾರೆ ನೋಡಿ, ಅಲ್ಲಿ ರೆಡಿಯಾಗಿ ಬರ್ತಾ ಇದ್ದಾರೆ. ಪ್ರಿಪ್ರೇಷನ್ಸ್ಗೆ ನೀರಿನ ಬಾಟ್ಲಿ ಎಲ್ಲ ಇಟ್ಕೊಳ್ಳೋಕೆ ಹೇಳಿದ್ದೀನಿ. ಸೊ ಏನು ವಿಡಿಯೋ ಅಂತ ಅವ್ರಿಗೂ ಹೇಳಿಲ್ಲ. ಸೊ ಅಲ್ಲಿಗೆ ಹೋದ್ಮೇಲೆ ಹೇಳ್ತೀನಿ, ನೋಡೋಣ ಅವ್ರ ಎಕ್ಸ್ಪ್ರೆಷನ್ ಹೆಂಗಿರುತ್ತೆ ಆ್ಯಂಡ್ ಈ ವಿಡಿಯೋದಲ್ಲಿ ಯಾರು ವಿನ್ ಆಗ್ತಾರೆ ನೋಡೋಣ. ಬನ್ನಿ ಗೈಸ್. ಕಿರಣ್ ಏನು ವಿಡಿಯೋ ಅಂತ ಗೊತ್ತಿಲ್ಲ, ನಡ್ಕೊಂಡು ಹೋಗೋಣ ಅಂತ ಹೇಳಿದ್ದೀನಿ. ಸೊ ನಡ್ಕೊಂಡು ಹೋಗ್ತಾ ಇದ್ದೀವಿ, ಜೊತೆಗೆ ವಾಟರ್ ಬಾಟಲ್ ಕೂಡ ತೊಗೊಂಡಿದ್ದೀನಿ. ಸೊ ಬನ್ನಿ ಗೈಸ್, ಹೋಗೋಣ ಇವಾಗ. ಗೈಸ್, ಇವಾಗ ನಾವು ರಿವೀಲ್ ಮಾಡೋ ಸಮಯ. ನಮ್ಮ ಕಿರಣ್ಗೆ ಹೇಳೋಣ. ಡುಮು, ಹಾಯ್ ಆಂಟಿ, ಹೇಗಿದ್ದೀರಾ? ಚೆನ್ನಾಗಿದ್ದೀವಿ ಆಂಟಿ, ಮನೇಲಿ. ಸೊ ಇವಾಗ ಏನು ವಿಡಿಯೋ ಅಂದರೆ ಡುಮು, ಸೊ ಪಾನಿಪುರಿ ಚಾಲೆಂಜ್ ಅಂತ ಹೇಳ್ಬಿಟ್ಟು. ಸೊ ಇದಕ್ಕೆ ಟೈಮಿಂಗ್ಸ್ ಏನೂ ಇರಲ್ಲ. ಸೊ ನಮ್ಮಿಬ್ಬರಲ್ಲೇ ಯಾರು ಜಾಸ್ತಿ ತಿಂತಾರೆ ಅಂತ ಹೇಳಿ, ಓಕೆನಾ? ಡನ್ನಾ? ಹಾಂ, ಎಷ್ಟು ತಿಂತೀರಾ? ನೀವಿನ್ನ ನಾವಿನ್ನ ನೋಡೋಣ. ಇವ್ರು ಹೇಳ್ತಾ ಇದ್ದಾರೆ ನೀನೇ ವಿನ್ ಆಗೋದು, ನೋಡೋಣ ಯಾರು ಜಾಸ್ತಿ ತಿಂತಾರೆ ಅಂದರೆ. ನನಗೆ ಸಿಕ್ಕಾಪಟ್ಟೆ ಪಾನಿಪುರಿ ಇಷ್ಟ ಅಲ್ವಾ, ಸೊ ಹಾಗಾಗಿ ನೀನೇ ವಿನ್ ಆಗ್ತೀಯ ಆಬ್ವಿಯಸ್ಲಿ ಅಂತ ಹೇಳ್ತಿದ್ದಾರೆ. ನೋಡೋಣ, ಆದರೂ ಒಂದು ಚಾನ್ಸ್ ತಗೊಳ್ಳೋದು ಬೇಡ. ನಮ್ಮ ಕಿರಣ್ನ ಸೇರಿಸ್ಕೊಂಡಿದ್ದೀವಿ. ಹಾಯ್ ಅಂಕಲ್. ಸೊ ನಾವು ವಿಡಿಯೋ ಮಾಡ್ಕೋಬೋದಾ ಇಲ್ಲಿ? ಮಾಡ್ಕೊಳ್ಳಿ. ಸೊ ನೋಡಿ, ಹೌದಾ, ತೊಂದರೆ ಇಲ್ಲ, ನಾವು ಅಷ್ಟೊಂದು ನೋಡಿ ಗೈಸ್, ಇದೇ ಅಂಗಡಿ ನಾವು ಬರೋದು. ಸೊ ಇವಾಗ ನಾವಿಲ್ಲಿ ವಿಡಿಯೋ ಮಾಡೋಣ ಅಂತ ಅಂದ್ಕೊಂಡಿದ್ದೀವಿ. ಸೊ ಇವಾಗ ಗೈಸ್ ಚಾಲೆಂಜ್ ಏನಂದರೆ, ಅಂಕಲ್ ಪಾನಿಪುರಿ ಎಲ್ಲ ರೆಡಿ ಮಾಡ್ಕೊತಾ ಇದ್ದಾರೆ. ಸೊ ಎಷ್ಟು ಪ್ಲೇಟ್ ರೆಡಿ ಮಾಡ್ತಿದ್ದೀರಾ ಅಂಕಲ್ ಇವಾಗ? ಎಷ್ಟು ಹೇಳ್ತೀರ ಅಷ್ಟು ಮಾಡ್ತೀನಿ. ಸದ್ಯಕ್ಕೆ ಇವಾಗ 10 ಪ್ಲೇಟಿಗೆ ರೆಡಿ ಮಾಡಿರಿ. ನಮ್ಮ ಕಿರಣ್ ಅವರು 10 ಪ್ಲೇಟ್ ತಿಂತಾರೆ ಅಂತ ಅನ್ಕೊಂಡಿದ್ದೀವಿ. ಸೊ ಇವಾಗ ಗೈಸ್ ಏನಂತಂದರೆ 10 ಮಿನಿಟ್ಸ್ ಟೈಮ್ ಇರುತ್ತೆ. ಸೊ ಈ 10 ಮಿನಿಟ್ಸಲ್ಲಿ ಯಾರು 10 ಪ್ಲೇಟ್ಗಿಂತ ಜಾಸ್ತಿ ತಿಂತಾರೆ ಅಂತ ಹೇಳ್ಬಿಟ್ಟು. ಸೊ ನೋಡೋಣ. ನಮಗೆ ಕಿರಣ್ಗೆ ಇವಾಗ ಟಾಸ್ಕ್ ಫಸ್ಟು. ಅಂದರೆ ಅವ್ರಿಗೆ ಲೆಕ್ಕ ಸಿಗ್ಬೇಕಲ್ಲ, ಅದಕ್ಕೆ ನಾನು ಹಂಗೆ ಹೇಳಿ. ಇವಾಗ ನಾನು ನೋಡಿ 10 ಮಿನಿಟ್ಸ್ ಟೈಮ್ನ ಸೆಟ್ ಮಾಡಿದ್ದೀನಿ. ಸೊ ಇವಾಗ ಸ್ಟಾರ್ಟ್ ಮಾಡೋಣ. 10 ಮಿನಿಟ್ಸ್ ಲಾಂಗ್ ಆಗಿ ನಿಮಗೆ ಬೇಕಲ್ಲ ಅಷ್ಟೊಂದು ಆಗೋದಿಲ್ಲ ಅಂಕಲ್, ಪಟಪಟ ಕೊಟ್ಬಿಡ್ತಾರೆ. ಅಲ್ಲ, ನಿಧಾನಕ್ಕೆ ಕೊಡಿ, ನೀನು ತಗೊಳ್ಳಪ್ಪ. ಸ್ವಲ್ಪ ನಿಧಾನಕ್ಕೆ ಕೊಡಿ. ಯಾರು ಇಲ್ಲಲ್ಲ, ನಿಧಾನ ಕೊಡ್ತೇನೆ. ಸೊ ಇವಾಗ ಕೊಡ್ತಾ ಇಲ್ಲ, ಸ್ಟಾರ್ಟ್ ಮಾಡಲಾ? ಸ್ಟಾರ್ಟ್ ಮಾಡಿ, ಟೈಮ್ ಕೊಡ್ಲಾ? ಹಾಂ ಕೊಡಿ, ಸ್ಟಾರ್ಟ್. ಫಸ್ಟ್ ನೀರು ತಿಂದು ಸರಿಯಾಗಿ ಸ್ಟಾರ್ಟ್ ಆಗಿದೆ. ತಿನ್ನಲ್ಲ ಬಿಡಿ, ಆಗಲ್ಲ. ನೋಡೋಣ ಎಷ್ಟು ತಿಂತಾರೆ ಅಂತ. ಹಂಗಾದ್ರೆ ಆಗಲ್ಲ ಬಿಡು. ಗಾಬಾ ಅಂತ ತಿನ್ನೋದಾಗ ನೀನು ಹಿಂಗೆ ತಿಂದ್ರೆ ಕೊಡ್ತಿದ್ದಾರೆ ಹೆಂಗ್ ತಿನ್ಬೇಕು ಅಂತ. ಓಡ್ತಿದ್ದಂಗೆ ಅಲ್ಲಿ ತಿಂತಾ ಇರ್ಬೇಕು. ಹೆಂಗ್ ತಿಂತಿರ್ಬೇಕು ಗೊತ್ತಾ? ಹಿಂಗ ಅದೇ ಹೆಂಗಾರ ಆಗಲ್ಲ. ವಾಟರ್ ಬಾಟ್ಲಿ ಇಲ್ಲಿಟ್ರಿ, ಅಲ್ಲೇ ಇದೆಯಾ? ಪಟಾಪಟ ಅದೇನೆ ಆಗಲ್ಲ, ನಾನು ಹೇಳ್ತೀನಿ ಈ ರೀತಿಯಿಂದ ಆಗಲ್ಲ. ಎಷ್ಟು ಫಾಸ್ಟ್ ಆಗಿ ತಿಂತಾರೆ ನೋಡೋಣ. ಫಾಸ್ಟ್ 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 ಆಗಲ್ಲ ಬಿಡಿ, ಇನ್ನು ನಗ್ಸಿರಿ ಇದ್ದಿದ್ದು ಆಗಲ್ಲ.
ಮಾಡೋದು ಇಷ್ಟ ಇಲ್ಲ, ಬಟ್ ಆದ್ರೂ ಇವತ್ತು ಹಿಂಸೆ ಮಾಡಿ ಕರ್ಕೊಂಡ್ ಬಂದಿದ್ದೀನಿ. ಆದ್ರೂ ತಿಂತಾ ಇದಾರೆ, ಕಷ್ಟ ಬಿದ್ದು. ಆಂಟಿ ಹೋಗ್ಬಿಟ್ರಾ? ಅವ್ರು ತಪ್ಪು ಬಿಡ್ತಾರೆ ಅಂತ ಬೈಬಿಟ್ಟು. ಫಾಸ್ಟ್ ಆಗಿ ತಿನ್ಬೇಕು. ಅವರು ಮುಂಬೈ ಹೋಗಿದ್ದಾರೆ. ಅಣ್ಣಂಗೆ ತಿನ್ನಿಸ್ತಾರೆ ಇವತ್ತು ಭದ್ರವಾಗಿ. ನೋಡೋಣ ಯಾರು ಏನು ಅಂತ ಚಾಲೆಂಜ್ ಮಾತಾಡ್ ಬರ್ತಾನೆ. ಮಾತಾಡಿ ಅಂಕಲ್, ಮಾತಾಡಿ, ತೊಂದ್ರೆ ಇಲ್ಲ. ತಂಗಿ ಬಂದಿಲ್ಲ, ಅವತ್ತು ತಂಗಿ ಬಂದಿಲ್ಲ, ಅವತ್ತು 3 ಜನ ಬಂದಿದ್ವಲ್ಲ, ಅವರು ತಂಗಿ ನನ್ನ ಆದ್ರಿ. ಹೌದು, ಅಲ್ಲಿ ಮಾತಾಡ್ಬೇಕು, ಆಮೇಲೆ ಅಲ್ಲಿ ರೆಡಿ ಆಗಿದಾಗಿ ಅದಕ್ಕೆ ಕೇಳಿ. ತೊಂದ್ರೆ ಇಲ್ಲ, ಮಾತಾಡಿ. ಅದಕ್ಕೆ ಕೇಳಿ. ಸುಸ್ತಾಗೋಯ್ತು. 7 minutes. ನೀನು 10 ಪ್ಲೇಟು. ನಾನು ಹೇಳಿಲ್ವ 10 5ಕ್ಕೂ ನೀನ್ ಹೆಂಗ್ ತಿಂತೀಯ ನೋಡ್ತೀನಿ ಈಗ. ನೀನ್ ಹೆಂಗ್ ತಿಂತೀಯ ನೋಡ್ತೀನಿ ಈಗ. ನೋಡಿರಂತೆ ನೋಡಿ ಎಷ್ಟು ಸುಸ್ತಾಗ್ಬಿಟ್ರು ಕಿರಣ್. ಸಾಕಾಯ್ತಾ? ಖಾಲಿ ಮಾಡೋಣ ನೀರು. ನೋಡಿ ನೀವು ಬೆವರು ಬರ್ತಿರೋದು ಜಾಸ್ತಿ ಆದ್ರೆ ಮತ್ತೆ ನಿನ್ನೆ ಬರೋದು ನೋಡಿ. ಅದು ಬಿಸಿ ಕೊಟ್ಟಿಲ್ಲ, ಬಿಸಿ ಕೊಟ್ಟಿದ್ದು ಇನ್ನ ಬರೋಲ್ಲ. ಲೈಟಾಗಿ ಕೊಟ್ಟಿದ್ದೀನಿ. ಸುಮ್ಮನೆ ಸ್ಟೈಲಾಗಿ ಒಂಚೂರು ಬಾಯಾಗೆಲ್ಲ ಸುರಿಯಂಗೆ ಅಗಿರ್ಸಂಗೆ ಈ ಥರ. ಹೆಂಗೆ ಹೇಳೋ, ಹಂಗೆ ತಿನ್ಬೇಕು ನೋಡು ಅಂಕಲ್. ಈ ಥರ ಹಿಂಗೆ ಮಾಡ್ಬೇಕು. ಅವಾಗಲೇ ಚಾಲೆಂಜ್ ಥರ ಗಾಡಿ ಬರ್ತಾ ಇಲ್ಲ ಆಚೆ ಕಡೆಗೆ ಹಂಗೇನೆ. ಇದು ಚಾಲೆಂಜ್ ಥರ ತಿಂತಾ ಇಲ್ಲ ನೀನು, ಜಾಲಿಯಾಗಿ ತಿಂತಾ ಇರೋದು ಇದು. ಕರೆಕ್ಟ್ ತಾನೆ? ಹೌದೌದು ಚಾಲೆಂಜು ಅಂದ್ರೆ ಗಬ ಗಬ ಈ ಕಡೆ ಎಲ್ಲ ತುಂಬ್ಕೋಬೇಕು. ಅವಾಗ ಎಷ್ಟು ಫಾಸ್ಟ್ ಆಗಿ ಅವಾಗ ಓ ಚಾಲೆಂಜ್ 5 minutes ಕೊಡ್ಬೇಕಿತ್ತು ಆಕ್ಚುಲಿ. ಅದಕ್ಕೆ ಮಧ್ಯೆ ನಾವು ಊಟ ಬೇರೆ ಮಾಡಿಲ್ಲ. ಹೌದಾ? ನೋಡಿ ಹಂಗೆ ಕಂಟಿನ್ಯೂ ಮಾಡ್ಲ ಸಾಕ. ಸದ್ ಹಿಂಗೆ ಬಾಯಿ ಹ್ಞೂ ಅಂತ ಆ ಕಡೆ ಈ ಕಡೆ ಬಾಯಿ ಬಿಡಕ್ಕೆ ಆಯ್ತಲ್ಲ. ಊಟ ಮಾಡಲಿಲ್ಲ. ಕಾಲೇಜ್ ಅಲ್ಲ, ಇದಾಗಬೇಕಲ್ಲ, ಜಾಸ್ತಿ ತಿನ್ನಕ್ಕಾಗ್ಬೇಕಲ್ಲ ಅಂತ. ಈಗ ಚಾಲೆಂಜ್ ಎಲ್ಲ ಬಿಟ್ಟಿದ್ದು. ಹೌದು ಅಂಕಲ್. ಕರೆಕ್ಟ್ ತಾನೆ? ಆಯ್ತಾ? ಸೊ ಗೈಸ್ ನೋಡಿ, ಆಲ್ಮೋಸ್ಟ್ ಇನ್ನ 3 minutes ಪೆಂಡಿಂಗ್ ಇದೆ. 7 minutesಗೆ ಎಷ್ಟು ಪ್ಲೇಟ್ ತಿಂದಿದ್ದಾರೆ ಅಂಕಲ್ ಅವರು? 50 ಪೂರಿ. ಸೊ ಇವಾಗ ನಾವು ಚಾಲೆಂಜ್ ಎಕ್ಸೆಪ್ಟೆಡ್ ಸ್ಟಾರ್ಟ್ ಮಾಡೋಣ. ಅಂಕಲ್ ಇನ್ನ ರೆಡಿ ಮಾಡ್ಕೊಂತ ಇದ್ದಾರೆ. ಮಾಡಲಿ ಮಾಡಾಮೇಲೆ ಶುರು ಮಾಡೋಣ. ಇವಾಗ ನಿನಗೀಗ ಈಗ ಹೆಂಗಿದೆ ಗ್ರೈಂಡರ್ ನೋಡಿ. ಅಂಕಲ್ ಹೇಳ್ತಾರೆ ನೋಡಿ, ಅಂಕಲ್ ಹೇಳ್ತಾರೆ ಗ್ರೈಂಡರ್ ಹೆಂಗಿದೆ ಅಂತ. ಅಂಕಲ್ ಚಕ್ಲೇಟ್ ಕೊಡೋದು ಗ್ರೈಂಡರ್ದು. 30 ಸಾಕಾ? ಇಲ್ಲ ಬೇಕಲ್ಲ, 5 ಇಡಿ ತಿನ್ಬೇಕು. ಎಷ್ಟು ದಿನದಿಂದ ಪಾನಿಪುರಿ ವಿಡಿಯೋ ಮಾಡ್ಬೇಕಂತ ಕಾಯ್ತು. ಟೋಟಲ್ 50 ಮಾಡಿದ್ದೀನಿ ಅವ್ರಿಗೆ. 50 ಪೀಸ ಹಂಗೆ ಕೊಟ್ಬಿಡಿ ಹಂಗಾರೆ. ನೋಡಿ ಇಲ್ಲಿ ನೋಡಿ ಚೆನ್ನಾಗಿ ಎಷ್ಟು ತಿಂತೀನಿ ನಾನು. ಎಷ್ಟು ತಿಂತ ನೋಡಿ. ನಾವು ಊಟ ಅಲ್ಲ ಊಟ ಲೆಸ್ ಆಯ್ತಲ್ಲ. ಈಗ ತಿನ್ನಕ್ಕಾಗಲ್ಲ. ಈಗ ಮಂಕಳದೇನು ಎತ್ತಿದ. ಸೊ ಗೈಸ್ ಫಸ್ಟ್ ಡೇ ಪೂರಿ ನೋಡೋಣ. ಟೈಮರ್ಸ್ ಮಾಡಿ ನಾನು ಕೂಕರಿ ಕೊಟ್ಟೆ ಒಂದು ಆಗಲ್ಲ ಬಿಡೋದು ಹಿಂಗೆ ತಿಂದ್ರೆ ನೀನು. ಇಲ್ಲಿ ನಿಂತ್ಕೊಂಡು ಹೇಳ್ದಂಗೆ ಅದೇನೆ 3 ಪೂರಿ ತಿಂದಲ್ಲಿ ಹಿಂಗಂತ ಇದೆಯಾ ಪಾಪ ಅವನು. ಅದೇನೆ
ಫಾಸ್ಟ್ ಹಿಂಗೆ ತಿಂದ್ರೆ ಆಗಲ್ಲ. ಗ್ರೈಂಡರ್ ಇಕ್ಕೊಂಬೇಕು ಮಿಕ್ಸಿಲಿ. ಒಂದು 50 ಇದೆಯಾ? ಒಂದು 50 ಕೊಡು ಚೇಂಜ್ ಈಗ. ಅವನ್ನೇ ರೇಗುತ್ತಿದೆ. ತಿನ್ನು ಬೇಗ ತಿನ್ಬೇಕು. ಅಲ್ಲಿ ಪೂರಿ ಹಿಡ್ಕೊಳಕ್ಕಾಗಲ್ಲ. ಕೊಡಿ ಇಲ್ಲ ನಿಮಿಷ ಪರವಾಗಿಲ್ಲ. ಅಲ್ಲಿ ಮಳ್ಳೆ ಅಲ್ಲಿ ತಿನ್ಲಿ. ತಿನ್ನೋ ಹೊತ್ತಿಗೆ ಐದು ಅಷ್ಟು ಅಂತ. ಮಸಾಲೆ ಅಲ್ಲ ಮಸಾಲೆ ಪಾನಿಪುರಿ ನಿಮಗೆ ಮಸಾಲೆ ಸ್ಟಾಪ್ ಮಾಡಿ ಟೈಮಿಗೆ ತಿನ್ಕ ಪರವಾಗಿಲ್ಲ. ಒಂದು ಆಫ್ ಮಾಡಿದ್ದೀರ ತಿಂದರೆ ಹಾಂ ಕೊಡಿ ಅಲ್ಲಿ. ನೋಡ್ದಾಗ ತಿನ್ಬೇಕು ಬೇಗ. 51 ಪೀಸ್ ತಿನ್ಬೇಕು. ಎಷ್ಟು 7 ನಿಮಿಷಕ್ಕೆ? ಬಾರ ಚಾಲೆಂಜ್ ಕೊಡ್ತೀನ. ಯಾರು ಪೂರಿ ಹೆಚ್ಚ ತಿಂತಾರ? 150. ಎಷ್ಟು ನಿಮಿಷ ಆಯ್ತಪ್ಪ? 3.5 ನಿಮಿಷ ಆಯ್ತು ಅಷ್ಟೇನಾ? ಅಷ್ಟೇ. ತಿಂತೀಯ? ಆ ಕಡೆಗೆ ಎಷ್ಟಿದ್ಯಾ? ಇಲ್ಲಿ ರೆಕಾರ್ಡ್ ವಿಡಿಯೋ ಇದೆ, ಪ್ರೂಫ್ ಇದೆ. ತಿಂತಾರಲ್ವಾ? ಅದಕ್ಕೆ ಹೇಳಿದ್ದು ಆ ಕಡೆಗೆ ನೀರು ಚೆಲ್ಲದಂಗೆ ಕೇಳ್ಬಿಟ್ಟು ಆ ಕಡೆಗೆ ಹತ್ತಿರ ಆಮೇಲೆ ಪಾನಿಪುರಿ ಎಲ್ಲ ಎಸೆಯಲ್ಲ ಹಂಗೆ. ಏನು ಎಸೆದು ಪಾನಿಪುರಿ ಎಸೆಯಲ್ಲ ಅದರ. ಟೈಮಿಗೆ 4 ನಿಮಿಷ. ತಿನ್ನು. ಅಲ್ಲ ಹಾಕಕ್ಕೆ ಬಿಡಬಾರ್ದು, ಹಂಗೆ ತಿನ್ಬೇಕು. ಮಸಾಲೆನ ಅಡ 600 ಇದೆ. ನಾನಾಗಿ ನೋಡ್ತೀನಿ ನೀಟಂತೆ. ಅಷ್ಟೇ ಅಷ್ಟೇ ಅಂಕಲ್. ಅಷ್ಟೇನಾ? ಮುಗೀತು ಅಷ್ಟೇ. ಅಷ್ಟೇ ಬಿಡಿ, ಇಬ್ಬರು ಅಷ್ಟೇ ನೀರು ಅಷ್ಟೇ. ತಿನ್ನೋದು ಕಷ್ಟ. ತಿನ್ನು ಪರವಾಗಿಲ್ಲ. ಆಗಲ್ಲ. ಹಂಗೂ ತಿನ್ಬೇಕು ಅಂದರೆ ಎಷ್ಟು ಕೊಟ್ಕೊಂಬಿಟ್ಟ ಅವಾಗ ಹಾಕ್ತಾರೆ ನೋಡಪ್ಪ. ಯಾವ್ದು ಹೋಗ್ತದೋ ಗೊತ್ತಾಗಲ್ಲ. ಕರೆಕ್ಟ್ ತಾನೆ? ಎಷ್ಟು ಉಳ್ದಾವೆ ಇಲ್ಲಿ ನೋಡಿ. ಅದೇನೆ ಇನ್ನೂ ಇಷ್ಟು ಉಳ್ದಾವೆ. ಗೈಸ್, ತಿನ್ನೋಕ್ಕೂ ಇಷ್ಟು ಸುಸ್ತಾಗುತ್ತೆ ಅಂತ ದೇವರಣೆ ಗೊತ್ತಿರಲಿಲ್ಲ. ನಾನು ಆಲ್ಮೋಸ್ಟ್ 4 ಪ್ಲೇಟ್ ತಿಂದಿದ್ದು ಅಷ್ಟೇ ನನ್ನ ಕೈಲಾಗಿದ್ದು. ಇನ್ನು ಒಂದೆಷ್ಟು 8-9 ಪೂರಿ ಬಿಟ್ಟಿದ್ದೀನಿ. ಸೊ ಫೈನಲಿ ವಿನ್ನರ್ ನಮ್ಮ ಕಿರಣ್. 10 ಪ್ಲೇಟ್ ಅಂತಿದ್ದಲ್ಲ, 10 ಪ್ಲೇಟ್ ಮೇಲೆ ಇಲ್ಲಿ 6 ದಿನ ನಾನು ಇಬ್ಬರಿಗೂ ಸೇರಿ 10 ಪ್ಲೇಟ್ ಹೇಳಿದ್ದು. ಒಬ್ಬೊಬ್ರಿಗೆ ಎತ್ತಿಕೊಂಡಿದ್ದು ಅಂಕಲ್. ಸೊ ಸೋತಿರೋರು ನಾವೇ ಆಗಿರೋದ್ರಿಂದ ನಾವೇ ಪೇ ಮಾಡ್ಬೇಕು ಇವಾಗ. ಸೊ ಬನ್ನಿ ಗೈಸ್, ಪೇ ಮಾಡೋಣ. ಸೊ ನೀವ್ಯಾರಾದರೂ ಈ ಶಾಪ್ ಹತ್ರ ಬಂದರೆ ನೋಡಿ, ಅಂಕಲ್ ಮುಖ ನೆನ್ಪಿಟ್ಕೊಂಡಿರಿ. ಸೊ ಈ ಶಾಪಿಗೆ ಬನ್ನಿ. ಅಂಕಲ್, ನಿಮ್ಮ ಶಾಪ್ ಹೆಸರೇನು? ನಿಮ್ಮ ಶಾಪ್ ನೇಮ್? ರಿಲಯನ್ಸ್ ಪಕ್ಕ ಪಾನಿಪುರಿ ಇದೆ. ರಿಲಯನ್ಸ್ ಪಕ್ಕ. ಸೊ ನೋಡಿ, ಇಲ್ಲಿ ರಿಲಯನ್ಸ್ ಪಕ್ಕನೇ ಈ ರೋಡಲ್ಲಿ ಪಾನಿಪುರಿ ಹಾಕೊಂಡಿರ್ತಾರೆ. ಅಯ್ಯಪ್ಪ ಟೆಂಪಲ್ ರೋಡು. ಸೊ ಇವು ಅಂಕಲ್ ಮುಖ ನೆನ್ಪಿಟ್ಕೊಳ್ಳಿ ನೋಡಿ. ಮಂಜಣ್ಣ ಪಾನಿಪುರಿ. ಬಾಯ್ ಅಂಕಲ್. ಬರುತ್ತೆ. ಅಂಕಲ್ ನೋಡ್ತಾ ಇದ್ದಾರೆ ಯಾವ ಚಾನಲಲ್ಲಿ ಬರುತ್ತೆ, ನಾವು ನೋಡ್ಬೋದಾ ಅಂತ. ಸೊ ನೋಡೋಣ, ಅವ್ರಿಗೆ ಒಂದ್ಸಲಿ ಓಪನ್ ಮಾಡಿ ಕೊಡ್ತೀವಿ.
ಸೊ ನಮ್ಮದು ನಿಮಗೆ ಗೊತ್ತಿರಂಗೆ ಕಿರಣ್ ಯಶು ಜೋಡಿ ಅಂತ ಹೇಳ್ಬಿಟ್ಟು ಹೇಳ್ಕೊಟ್ಟಿದ್ದಾರೆ ಅಂಕಲ್ಗೆ ಯಾವ ಥರ ಓಪನ್ ಮಾಡಬೇಕು ಅಂತ ಅಂಕಲ್ಗೆ ಗೊತ್ತಿಲ್ವಂತೆ. ಪೈನಾಪಲ್ ತಗೊಳ್ಳೋಣ ಅಂತ ಬಂದ್ವಿ. ನೋಡಿ ಇಲ್ಲಿ ಮಕ್ಕಳು ಆಟ ಆಡ್ತಿದ್ದಾರೆ. ನಾನು ಬರಲಿ ಆಟ ಆಡೋಕ್ಕೆ? ಏನು ಆಟ ಹೇಳ್ಕೊಡ್ತೀನಿ ನನಗೆ? ತಗೊಂಡ್ವಿ. ಆಲ್ಮೋಸ್ಟ್ ಇದು 1.5 kg ಇದೆಯಂತೆ. ಸೊ ಅರ್ಧ kg ಪುಕ್ಕನೇ ಇರ್ಬೋದು ಅಲ್ವಾ? ಸುಮ್ಮನೆ ನಾವು 1 kgಗೆ ದುಡ್ಡು ಕೊಡಬೇಕು. ಇದನ್ನು ತೆಗಿಸ್ಬಿಟ್ಟು ಎಲ್ಲ ಹಿಂಗೆ ಕೊಡೋದು ಮತ್ತೆ ಹೆಂಗೆ ಕೊಡ್ತಾರೆ? ವಿನ್ನರ್ಗೆ ನಾನೊಂದು ಸ್ಪೆಷಲ್ ಗಿಫ್ಟ್ ಕೊಡ್ತೀನಿ ಅಂತ ಹೇಳಿದ್ನಲ್ವಾ. ಸೊ ಇದು ನಮ್ಮ ವಿನ್ನರ್ಗೆ ಯಾರು ಕೊಡ್ತಾರೆ ಅಂತ ಒಂದು ಪೈನಾಪಲ್ ಗಿಫ್ಟ್ ಅಂತ ಹೆಂಗಿದೆ? ಒಂದು ರೌಂಡಿಗೆ ತಿಂದು ಖಾಲಿ ಮಾಡಬಹುದು. ಸೊ ಹಂಗೆ ಅನ್ಕೊಂಡೆ ಹೋಗಿದ್ದು ಇವಾಗ ಪಾನಿಪುರಿ ತಿನ್ನಕ್ಕೆ. ಎಷ್ಟು ತಿಂದ್ರಿ? ಅಲ್ಲ ಆದ್ರೂ ಅವರು 50 ಪೀಸು ಅಂತ ಕೊಟ್ಟರು. ಅದು ತುಂಬ ಜಾಸ್ತಿ ಅಲ್ಲ, ಒಂದು ಪ್ಲೇಟಿಗೆ 10 ಪೀಸ್ ಹಂಗೆ ಕೊಟ್ಟಿರೋದು. ಅದು ನಮಗೆ ಜಾಸ್ತಿ ಹಾಕ್ಯ ಸ್ವಲ್ಪ ಕಮ್ಮಿ ಅಂತಲ್ಲ. ಅಂದ್ರೆ ಮಾಮೂಲಿ ಬೇರೆ ಕಡೆ ಲೆಕ್ಕ ಹಾಕೊಂಡ್ರೆ ಆ್ಯಕ್ಚುಲಿ ನಾವು ಜಾಸ್ತಿನೇ ತಿಂದೀವಿ. 5 ಪೀಸ್ ಅಂದ್ರೆ 10 ಪ್ಲೇಟ್ ಲೆಕ್ಕ ಅದು. ಆಲ್ಮೋಸ್ಟ್ ಗೈಸ್ ಕಿರಣ್ 50 ಪೂರಿ ತಿಂದಿದ್ದಾರೆ. ನಿಮ್ಮನೆ ಉಡುನ್ ತಂದ್ಬಿಟ್ರೆ ನೆಕ್ಸ್ಟ್ ತಿನ್ಬೋದಂಗ ಗೈಸ್ ಸಿಕ್ಕಾಬಟ್ಟೆ. ನಮ್ಮನೆ ದನ್ನಿ ಅಷ್ಟು ತಿನ್ನಲ್ಲ. ಮೊನ್ನೇನು ಕರ್ಕೊಬಂದ್ರೆ ಗೈಸ್ ಸೀರಿಯಸ್ಲಿ ಏನಿಲ್ಲ ಅಂದ್ರೆ ಒಂದು 100 ಪೂರಿ ಪಾನಿಪುರಿ ಅಂತೂ ಗ್ಯಾರಂಟಿ ತಿಂತಾನೆ. ನೆಕ್ಸ್ಟ್ ಟೈಮ್ ಅವ್ನು ಬಂದಾಗ ಕರ್ಕೊಂಡು ಹೋಗ್ಬೇಕು. ತುಂಬ ಖುಷಿಪಟ್ಟು ತಿಂತಾನೆ ಅಂತ ಅನ್ಸುತ್ತೆ ಅಲ್ವಾ? ಅದನ್ನೇ ಹೇಳಿದ್ದು ಅದಕ್ಕೆ ನೆಕ್ಸ್ಟ್ ಟೈಮ್ ಬಂದಾಗ ಕರ್ಕೊಂಡು ಹೋಗೋಣ ಅಲ್ವಾ? ಅವರೇ ಬಿಡ್ಬೇಕು ತಿನ್ನಕ್ಕೆ. ಅವ್ರು ಎಷ್ಟು ತಿಂತಾರೆ? ಅವ್ರಿಗೇನು ಚಾಲೆಂಜ್ ಇಲ್ಲ, ಸುಮ್ಮನೆ ಬಿಡೋದು. ಎಷ್ಟು ತಿನ್ನೋ ಅಂತ ಬಿಡ್ಬೇಕಷ್ಟೇ. ಗೈಸ್ ಪಾನಿಪುರಿ ತಿಂದು ಸಿಕ್ಕಾಬಿಟ್ಟೆ ಸುಸ್ತಾಯಿತು ನನಗೆ ಮತ್ತು ಕಿರಣ್ಗೆ. ಸೊ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂದ್ಕೊತೀನಿ. ನೀವು ಕೂಡ ಎಂಜಾಯ್ ಮಾಡಿರ್ತೀರ. ಸೊ ನಿಮಗೆ ಯಾವುದು ಪಾನಿಪುರಿ ಇಷ್ಟನಾ ಮಸಾಲೆ ಪುರಿ ಇಷ್ಟನಾ ಕಮೆಂಟ್ ಮಾಡಿ. ಸೊ ನಮ್ಮ ಕಿರಣ್ ಒಂದು ಎಕ್ಸ್ಪೀರಿಯನ್ಸ್. ಇಷ್ಟು ಪಾನಿಪುರಿ ಯಾವಾಗಲಾದರೂ ತಿಂದಿದ್ರಾ? ಹೆಂಗೆ ಅನ್ನಿಸ್ತದೆ ಹೇಳಿ? ಅಯ್ಯೋ ಕೂತ್ಕೊಳ್ಳೋಕ್ಕಾಗಲ್ಲ ಗೈಸ್. ನೋಡಿ ಗೈಸ್, ಕಿರಣ್ ಪಾನಿಪುರಿನೇ ತುಂಬಿದೆ ಹೊಟ್ಟೆಲೆಲ್ಲ. ಹೊಟ್ಟೆ ಇಷ್ಟ ಆಗಲ್ಲ, ಪಾನಿಪುರಿ ಥರ ಆಯ್ತು. ಇವರೆಷ್ಟು ತಿಂತಾರಲ್ಲ ಕೇಳಪ್ಪ ನೀವು. ಸೊ ನೀವು ಹೈಯೆಸ್ಟ್ ಪೂರಿ ಎಷ್ಟು ತಿಂದಿರಾ ಅಂತ ಕಿರಣ್ ಕೇಳ್ತಾ ಇದ್ದಾರೆ. ಯಾರು ಹೈಯೆಸ್ಟ್ ಪಾನಿಪುರಿ ತಿಂದಿದ್ದೀರಾ ಕಮೆಂಟ್ ಮಾಡಿ. ಆ್ಯಂಡ್ ಎಷ್ಟು ತಿನ್ಬೋದು ಕೂಡ ಕಮೆಂಟ್ ಮಾಡಿ. ಸೊ ಇಷ್ಟೇ ಗೈಸ್. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ನೆಕ್ಸ್ಟು ಯಾವ ಒಂದು ಚಾಲೆಂಜ್ ವಿಡಿಯೋ ಮಾಡಬೇಕಂತ ಕೂಡ ಕಮೆಂಟ್ ಮಾಡಿ ಗೈಸ್ ಅಲ್ವಾ ಡುಮು? ಸೊ ಏನು ಹೇಳೋಕ್ಕೆ ಇಷ್ಟಪಡ್ತೀಯ ಆಡಿಯನ್ಸ್ಗೆ? ಓಕೆ ಫ್ರೆಂಡ್ಸ್, ಬಾಯ್. ಸೊ ಥ್ಯಾಂಕ್ ಯು ಗೈಸ್, ಬಾಯ್.